ನಾನು ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ಅಸೋಸಿಯೇಟ್ ಪ್ರೊಫೆಸರ್. ಬಂಧುಗಳೇ, ಜಗತ್ತಿಗೆ, ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಮೌಲ್ಯ ತಾಳ್ಮೆ ಅನ್ನುವಂಥದ್ದು. ಅದನ್ನು ಕುರಿತು ನನ್ನ ಒಂದೆರಡು ವಿಚಾರಗಳನ್ನು ಹೇಳೋದಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೇನೆ. ಜಗತ್ತಿನ ಬಹುದೊಡ್ಡ ದಾರ್ಶನಿಕ ಭಗವಾನ್ ಬುದ್ಧರು ಹೇಳ್ತಾ ಇದ್ದಾರೆ, ತಾಳ್ಮೆ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ದೊಡ್ಡ ತಪಸ್ಸು ಅಂತ ಹೇಳಿ. ಇದನ್ನೇ ನಮ್ಮ ಜನಪದರು ಹೇಳ್ತಾರೆ, ತಾಳಿದವನೇ ಬಾಳಿಯಾನು ಅನ್ನುವಂಥದ್ದು. ತಾಳ್ಮೆ ಅಂದರೆ ಅದರಲ್ಲಿ ಪ್ರೀತಿ ಇದೆ, ಅನುಕಂಪ ಇದೆ, ದಯೆ ಇದೆ. ಇವೆಲ್ಲ ಯಾವ ಮನುಷ್ಯನಲ್ಲಿ ಇರ್ತಾವಲ್ಲ, ಅವನಲ್ಲಿ ಈ ತಾಳ್ಮೆ ಅನ್ನುವಂಥ ಮೌಲ್ಯ ತಾನಾಗಿಯೇ ಅದು ಅಳವಡ್ತದೆ ಅನ್ನುವಂಥದ್ದು. ನಮಗೆ ನಮ್ಮ ಗುರು ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಬಂಧು ಬಾಂಧವರ ಬಗ್ಗೆ, ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ, ಮಹಿಳೆಯರ ಬಗ್ಗೆ ಬಹುದೊಡ್ಡ ತಾಳ್ಮೆ ಬೇಕಾಗಿದೆ. ಇಂದಿನ ಜಗತ್ತಿನಲ್ಲಿ ಈ ಒಂದು ಮೌಲ್ಯ ಕುಸಿತಾ ಇದೆ ಅನ್ನುವಂಥದ್ದು. ಅದಕ್ಕಾಗಿಯೇ ಹೆಚ್ಚಿನ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ತಲೆ ಎತ್ತುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಆತಂಕಕಾರಿ ವಿಷಯ ಅನ್ನುವಂಥದ್ದು. ಇದೆಲ್ಲ ಯಾವಾಗ ಕಡಿಮೆ ಆಗ್ತದೆ, ನಮ್ಮ ಗುರು ಹಿರಿಯರು, ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು ಅವರನ್ನು ನೋಡ್ಕೊಳ್ಳೋದು ಅಂದರೆ ಭಾಳ ಪ್ರೀತಿಯಿಂದ ನೋಡಿಕೊಂಡ್ರೆ ಅವರು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಆ ಪ್ರೀತಿ ಇವತ್ತಿನ ಸಮಾಜದಲ್ಲಿ ಬಹುಶಃ ಇಲ್ಲದೆ ಹೋಗಿದೆ ಅನ್ನುವಂಥದ್ದು ನನ್ನ ವಿಚಾರ. ಇವ್ರ ಬಗ್ಗೆ ಎಂತಹ ನಮ್ಮಲ್ಲಿ ಪ್ರೀತಿ ಇರಬೇಕು ಅಂದರೆ, ಹೇಗೆ ನಮ್ಮ ಮಕ್ಕಳ ಮೇಲೆ ಇರ್ತದಲ್ಲ ಆ ಪ್ರೀತಿ, ನಮ್ಮ ವಸ್ತು ಒಡವೆಗಳ ಮೇಲೆ ಇರುವಂಥದ್ದು, ನಮ್ಮ ಸಂಪತ್ತಿನ ಮೇಲೆ ಇರುವಂಥದ್ದು, ಅಧಿಕಾರದ ಮೇಲೆ ಇರುವಂಥ ವ್ಯಾಮೋಹ, ಪ್ರೀತಿ, ಕಾಳಜಿಗಳು ಯಾವಾಗ ಇವ್ರ ಮೇಲೆ ಬರ್ತಾವಲ್ಲ, ಆವಾಗ ನಾವು ನಿಜವಾದ ಮನುಷ್ಯರಾಗ್ತೀವಿ. ಆವಾಗ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಸಮಾಜದಲ್ಲಿ ಕಡಿಮೆ ಆಗ್ತವೆ. ಆವಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಬೆಲೆ ಬರ್ತದೆ, ನಮಗೆ ಒಂದು ಬೆಲೆ ಬರ್ತದೆ. ಆಮೇಲೆ ಈ